ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಜವನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ, ಏನಾದರೂ ಬದಲಾವಣೆ ಆಗುತ್ತಾ, ಏನಾದರೂ ಅನುಕೂಲ ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ 12ನೇ ರಾಶಿಯಲ್ಲಿ ಗುರು, ಹಾಗೆ 2ನೇ ರಾಶಿಯಲ್ಲಿ ಕೇತು, ಹಾಗೆ ಅಷ್ಟಮ ರಾಶಿಯಲ್ಲಿ ಕುಜ ಬುಧ ಮತ್ತು ರಾಹು ಅಷ್ಟಮ ರಾಶಿಯಲ್ಲಿ, ಹಾಗೆ ನವಮ ರಾಶಿಯಲ್ಲಿ ರವಿ ಮತ್ತು ಶನೇಶ್ವರನು ಶುಕ್ರ ಹೀಗೆ ಅಷ್ಟಮ ರಾಶಿಯಲ್ಲಿದ್ದಾರೆ. ಶುಕ್ರ ಮತ್ತು ರವಿಯು 14 ಮತ್ತು 13ನೇ ತಾರೀಕಿಗೆ ಅಷ್ಟಮ ರಾಶಿಗೆ ಹೋಗ್ತಾರೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡಿ, ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಸಂಪೂರ್ಣವಾದಂತಹ ಇದೇ ತೀರ್ಮಾನ ಹೇಳುವಂಥದ್ದಲ್ಲ. ನೋಡೋಣ ಏನೇನು ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಿದೆ ನೋಡೋಣ. ನೋಡಿ, ಈ ಸಂವತ್ಸರದ ಒಂದು ಕೊನೆಯ ತಿಂಗಳಿದು ಫಾಲ್ಗುಣ ಮಾಸ. 3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಇದೆ. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕು 15ನೇ ತಾರೀಕು ಮೀನ ಸಂಕ್ರಾಂತಿ, ಷಡಶೀತಿ ಪುಣ್ಯಕಾಲ ಅಂಥೇಳಿ. ಹಾಗೆ 16ನೇ ತಾರೀಕಿಗೆ ಸೋಮ ಪ್ರದೋಷ, 17ನೇ ತಾರೀಕಿಗೆ ಮತ್ತು 18ನೇ ತಾರೀಕಿಗೆ ಅಮಾವಾಸ್ಯೆಯೂ ಕೂಡ ಇದೆ, ಯುಗಾದಿ ಅಮಾವಾಸ್ಯೆ. ನೋಡಿ, ಎಲ್ಲಿವರೆಗೆ ನಮಗೆ ಮಾರ್ಚ್ ತಿಂಗಳಲ್ಲಿ ಒಂದು ಪಾಲ್ಗುಣ ಮಾಸದ ಒಂದು ಕೊನೆಯ ತಿಂಗಳು, ವಿಶೇಷವಾಗಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರ ಮಾಡುವಂತಹ ಒಂದಷ್ಟು ಶುಭವಾದಂತಹ ತಿಂಗಳು. ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಂದರೆ ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಸಾಧನೆ ಮಾಡಬಹುದು. ಹಾಗಾಗಿ ಇಂತಹ ಶುಭವಾದಂಥ ತಿಂಗಳು. ಈ ತಿಂಗಳಲ್ಲೂ ಕೂಡ ಆದಷ್ಟು ದೇವತಾ ಆರಾಧನೆ ನಮಸ್ಕಾರಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ಏನೇನು ಬದಲಾವಣೆ ಆಗುತ್ತೆ ಗ್ರಹಸ್ಥಿತಿಗಳಿಂದ ಎಂಬುದನ್ನು ನೋಡೋಣ. ನೋಡಿ, ರಾಶಿಯಲ್ಲಿರುವಂತಹ ವಿಶೇಷವಾದಂತಹ ಚಂದ್ರನು 2.5 ದಿವಸಕ್ಕೆ ರಾಶಿಗೆ ಬರ್ತಾ ಇರ್ತಾನೆ ಚಂದ್ರ. ಇನ್ನು ಸದ್ಯಕ್ಕೆ ಗುರುವು ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಇನ್ನು ಭಾಗ್ಯದಲ್ಲಿರುವಂತಹ ರವಿ ಮತ್ತು ಶುಕ್ರ ಶನೇಶ್ವರನಿಂದ ನಾವು ಚಿಂತನೆ ಮಾಡೋಣ. ಯಾಕಂದರೆ ಸದ್ಯಕ್ಕೆ ನಿಮಗೆ ಅಷ್ಟಮ ಶನಿ ಇಲ್ಲ, ಅಂತಹ ಚಿಂತೆ ಪಡುವಂಥದ್ದು ಬೇಡ. ಹಾಗಾಗಿ ರವಿಯಿಂದ ಫಸ್ಟ್ ಚಿಂತನೆ ಮಾಡೋಣ. ರವಿಯು ಭಾಗ್ಯದಲ್ಲಿದ್ದರೆ ಹೆಚ್ಚಿನದಾದಂತಹ ಜೀವನದಲ್ಲಿ ಆತ್ಮ ಸಾಧನೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಡ್ತಾನೆ. ನಿಮ್ಮಲ್ಲೂ ಕೂಡ ಇದೆ, ನೀವು ಕೂಡ ಇದಕ್ಕೆ ಅರ್ಹರಾಗಿದ್ದೀರಿ ಅಥವಾ ನೀವು ಯೋಗ್ಯರಾಗಿದ್ದೀರಿ, ನಿಮಗೆ ಈ ಸ್ಥಾನಮಾನಗಳ ಹಕ್ಕು ಇದೆ ಹೇಳುವಂತಹ ಅವಕಾಶಗಳನ್ನು ಕೂಡ ರವಿಗ್ರಹವು ತೋರಿಸ್ತಾನೆ. ಯಾಕಂದರೆ ಎಷ್ಟೋ ಸಲ ಹನುಮಂತ ಹಂಗಾಗತ್ತೆ ಕರ್ಕಾಟಕ ರಾಶಿಯವರ ಕಥೆ. ನಿಮ್ಮಲ್ಲಿ ಎಲ್ಲವೂ ಕೂಡ ಇದೆ, ನಿಮ್ಮಲ್ಲಿ ಇಲ್ಲದೇ ಇರುವಂತಹ ವಿಷಯಗಳೇ ಇಲ್ಲ. ಆದರೆ ಆ ವಿಷಯಗಳೆಲ್ಲ ನಿಮಗೇ ಅದು ಅರಿವು ಬರದೇ ಇದ್ದ ಹಾಗೆ, ಹಾಗಾಗಿ ಬೂದಿ ಮುಚ್ಚದ ಕೆಂಡದ ಹಾಗೆ ಆಗಿರುತ್ತೆ ಜೀವನದಲ್ಲಿ. ಹಾಗಾಗಿ ಎಲ್ಲವೂ ಇದೆ, ಎಲ್ಲವೂ ನಿಮ್ಮಲ್ಲಿ ಸಾಧ್ಯ ಇದೆ, ಎಲ್ಲದಕ್ಕೂ ಕೂಡ ನೀವು ಒಡೆತನ ಅಥವಾ ಕೀರ್ತಿ ಲಾಭಗಳನ್ನು ನೀವು ಗಳಿಸಬಹುದು ಹೇಳುವಂತಹ ಬಹಳ ಮುಖ್ಯವಾದಂತಹ ಒಂದು ಪರಿಸ್ಥಿತಿಯನ್ನು ರವಿಯು ಕೊಡ್ತಾನೆ. ಮತ್ತು ತಕ್ಕ ಮಟ್ಟಿಗೆ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ಕೊಡ್ತಾನೆ ರವಿಯು. ಅದರ ಜೊತೆಯಲ್ಲಿ ನೋಡಿ, ಅಷ್ಟಮದಲ್ಲಿರುವಂತಹ ಕುಜಿಯು ಪಾಪಗ್ರಹನೂ ಕೂಡ ಅಷ್ಟಮದಲ್ಲಿ ಬಂದಾಗ ಕುಜನಿಂದ ನಾವೇನು ಚಿಂತನೆ ಮಾಡಬೇಕು ಅಂದರೆ ಏನೋ ಭೂಮಿಯ ಪರಿವರ್ತನೆ, ಭೂಮಿಯ ಬದಲಾವಣೆ, ಅಥವಾ ಎಲ್ಲೋ ಒಂದು ಕಡೆ ಭೂಮಿಯನ್ನು ಕೊಂಡ್ಕೊಳ್ಳುವಂಥದ್ದು, ಅಥವಾ ಯಾವುದಾದ್ರೂ ಬಹಳಷ್ಟು ದಿವಸದಿಂದ ಭೂಮಿ ಮಾರಾಟ ಆಗಲಿಲ್ಲ ಅಂತಂದರೆ ಅದು ಭೂಮಿ ಮಾರಾಟ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ದೂರದ ಜಾಗದಲ್ಲಿ ಕೃಷಿ ಜಮೀನನ್ನು ನೋಡ್ತಾ ಇದ್ದರೆ ಆ ಕೃಷಿ ಜಮೀನಲ್ಲಿ ಎಲ್ಲೋ ಒಂದು ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಭೂಮಿಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಾನೆ. ಅದರಲ್ಲಿ ನಿಮ್ಮಲ್ಲೂ ಕೂಡ ಆತ್ಮಸ್ಥೈರ್ಯವನ್ನು ಕೊಡ್ತಾನೆ ಆತ್ಮಕಾರಕರಾದಂತಹ ರವಿಯು. ಅದರ ಜೊತೆಯಲ್ಲಿ ಏನಾದರೂ ಸ್ವಲ್ಪ ಸಾಲಗಳು ಪೆಂಡಿಂಗ್ ಇದೆ, ಅಥವಾ ಯಾರೋ ಒಬ್ಬರಿಗೆ ಹಣಕಾಸನ್ನು ಸ್ವಲ್ಪ ಹಣ ಇಸ್ಕೊಂಡಿದ್ದೀರಿ, ಒಂದು 15 ದಿವಸ ಬಿಟ್ಕೊಡ್ತೇನೆ, ತಿಂಗಳ ಬಿಟ್ಕೊಡ್ತೇನೆ ಅಂತೇಳಿ ಇಸ್ಕೊಂಡಿದ್ದೀರಿ, ಇಂತಹ ನಿಮಗೆಲ್ಲ ಎಲ್ಲೋ ಒಂದು ಕಡೆಗೆ ಹಣಕಾಸು ರೊಟೇಷನ್ ಆಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾದಂಥ ಅನುಕೂಲತೆಗಳನ್ನು ಕೂಡ ಕುಜನು ಕೊಡ್ತಾನೆ. ಇನ್ನು ಶುಕ್ರನು ಭಾಗ್ಯದಲ್ಲಿ ಬಹಳ ಉಚ್ಚವಾದಂತಹ ಗ್ರಹ. ಹಾಗಾಗಿ ಶುಕ್ರನಿಂದ ಬಹಳ ಒಳ್ಳೆಯ ಚಿಂತನೆ ಮಾಡಬೇಕು ನಿಮ್ಮ ರಾಶಿಗೆ. ಶುಕ್ರನು ನೋಡಿ, ಕಲೆ ಸಾಹಿತ್ಯ ಸಂಗೀತದಲ್ಲಿ ಯಾರ್ಯಾರಿದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂತಹ ಕೀರ್ತಿ ಲಾಭ ಯಶಸ್ಸು ಇದು ಬಹಳ ಮುಖ್ಯವಾಗಿ ಬರುವಂಥದ್ದು. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಎಕ್ಸಾಮ್ ಓದ್ತಾ ಇದ್ದೀರಿ, ಒತ್ತಡದಲ್ಲಿದ್ದೀರಿ ಅಂತಂದರೆ ಹಾಗೆ ಸ್ವಲ್ಪ ಗುರುವಿನ ಬಲ ಇದೆ, ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕಾಗ್ಬೋದು. ಆದರೆ ಶುಕ್ರನೆಲ್ಲೋ ಒಂದು ಕಡೆಗೆ ನಿಮಗೆ ಕಲೆ ಸಾಧಕರಿಗೆ ಸನ್ಮಾನಗಳು ಸಿಗುವಂಥದ್ದು, ಅಥವಾ ಧಾರ್ಮಿಕ ವಿಷಯದಲ್ಲಿರುವಂಥ ವ್ಯಕ್ತಿಗಳಿಗೆ ಪೂಜ್ಯವಾದಂಥ ಭಾವನೆಯಿಂದ ಗೌರವ ಸಿಗುವಂತಹ ಚಾನ್ಸಸ್ಸು ಹೀಗೆಲ್ಲ ಇರುತ್ತೆ. ಎಷ್ಟೋ ಸಲ ಇವತ್ತಿನ ಕಾಲದಲ್ಲಿ ಪಾಠ ಪ್ರವಚನ ಭಗವದ್ಗೀತೆ ಇರಬಹುದು, ಅಥವಾ ಯಾವುದೋ ಒಂದಷ್ಟು
ಭಾಗವತ ಇರಬಹುದು, ರಾಮಾಯಣ ಇರಬಹುದು, ಹಿಂದೆಲ್ಲ ಬಹಳಷ್ಟು ಕಥಾಶ್ರವಣ ಮಾಡುವಂತಹ ಅವಕಾಶಗಳು ಇರ್ತಾ ಇತ್ತು. ಹೇಳುವರು ಕೂಡ ತುಂಬ ಜನ ಇದ್ದರು, ಕೇಳುವರು ಕೂಡ ಬಹಳಷ್ಟು ಜನ ಇದ್ದರು. ಇವಾಗ ಏನಂತಂದರೆ ಭಾಗವತದಂತಹ ಮಹಾನ್ ಗ್ರಂಥಗಳು, ನಮ್ಮ ಪುರಾಣ ಗ್ರಂಥಗಳನ್ನೆಲ್ಲ ಕೇಳುವಂತಹ ಮನಸ್ಥಿತಿಯೇ ಕಡಿಮೆಯಾಗಿ ಹೋಗಿದೆ. ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕೆಲವೊಂದಷ್ಟು ದೇವಸ್ಥಾನದಲ್ಲಿ ಇವತ್ತು ಕೂಡ ನಡೆಸ್ತಾ ಇದ್ದಾರೆ. ನಾವು ಆದಷ್ಟು ಪುಣ್ಯಶ್ರವಣವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ತನ್ಮೂಲಕವಾಗಿ ನಾವು ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅದನ್ನು ಅಳವಡಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಅಂತಹ ಆಚಾರ್ಯರು ಯಾರ್ಯಾರು ಪಾಠ ಪ್ರವಚನ ಮಾಡ್ತಾ ಇದ್ದೀರೋ ಅಂಥವರು ಹೆಚ್ಚಿನದಾದಂತಹ ಗೌರವ, ಸನ್ಮಾನ, ಸಂಭಾವನೆಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗೆ ಶನೇಶ್ವರನ್ನು ಚಿಂತನೆ ಮಾಡಲಿಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ವಾಹನದ ಕಿರಿಕಿರಿ ಆಗಿರುವಂಥದ್ದು, ವಾಹನ ಸಮಸ್ಯೆ ಆಗಿರುವಂಥದ್ದು, ಅಥವಾ ಒಂದು ಕಾನೂನಿನ ಯಾವುದೋ ಒಂದು ಜಟಿಲ ಆದಂತಹ ಸಮಸ್ಯೆಯಲ್ಲಿ ಏನೋ ಒಂದು ಬಿದ್ದುಕೊಂಡಿರುವಂತಹ ಏನೇನು ಸಮಸ್ಯೆಗಳಿದೆಯೋ ಅದರಿಂದ ತಕ್ಕ ಮಟ್ಟಿಗೆ ಹೊರಗಡೆ ಬರುವಂಥ ಸಾಧ್ಯತೆಗಳಾಗುತ್ತೆ. ಎಷ್ಟೋ ಸಲ ಕಾನೂನು ವಿಷಯದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಯಾವುದೋ ಒಂದು ಕಿರಿಕಿರಿಯಾಗಿ ಸುಮ್ಮನೆ ಬಿದ್ದುಕೊಂಡಿದೆ, ಅಥವಾ ನಿಮ್ಮ ರಿಲೇಷನಲ್ಲೇ ಪ್ರಾಬ್ಲಮ್ ಆಗಿದೆ, ಅಥವಾ ಯಾವುದೋ ಒಂದು ಭೂಮಿ ಕೆಲಸಕ್ಕೆ ಹಾಕಿದರೆ ಒಂದು ಪೇಪರ್ ಆಗಿ ಬಂದುಬಿಟ್ರೆ ಎಲ್ಲವೂ ಕೂಡ ಆಗುತ್ತೆ ಹೇಳುವಂಥ ಮನಸ್ಥಿತಿ. ಹೀಗೆ ಹತ್ತಾರು ರೀತಿಯಾದಂಥ ಸಮಸ್ಯೆಗಳು ಏನಿದಾವೋ ಅದೆಲ್ಲ ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಬರ್ತದೆ. ಶನೇಶ್ವರನು ನಿಧಾನವಾಗಿ ಕೆಲಸ ಮಾಡ್ತಾನೆ, ಆದರೆ ನಿಧಾನವಾದರೂ ಕೂಡ ಅದು ಬಹಳ ಉತ್ತಮವಾದಂತಹ ಪರಿಣಾಮವಾಗಿ ಕೆಲಸವಾಗುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮತ್ತು ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು, ಕೃಷಿಕರಿರಬಹುದು, ನಿಮಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ಆದಷ್ಟು ಮಾಧ್ಯಮ ಕ್ಷೇತ್ರದಲ್ಲಿದ್ದವರು ಹೆಚ್ಚಿನದಾದಂತಹ ಕೀರ್ತಿ, ಯಶಸ್ಸು ಬರುವಂಥ ಚಾನ್ಸಸ್ ಇದೆ. ಅದರ ಜೊತೆಯಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣ ಯೋಗವೇ ಜಾಸ್ತಿ, ಆ ಕಡೆ ಈ ಕಡೆ ಹೋಗುವಂಥದ್ದು, ದೇವತಾ ದರ್ಶನ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಏನೋ ಮನಸ್ಸಿಗೆ ಒಂಥರ ಖುಷಿ, ಎಷ್ಟೋ ಸಲ ಮನಸ್ಸಿಗೆ ಖುಷಿಯೇ ಇರುವುದಿಲ್ಲ. ಎಲ್ಲವೂ ಕೂಡ ಇರುತ್ತೆ, ಮೃಷ್ಟಾನ್ನ ಭೋಜನ ತಟ್ಟೆಯಲ್ಲಿ ರೆಡಿ ಇರುತ್ತೆ, ಆದರೆ ಊಟ ಮಾಡಲಿಕ್ಕೆ ಮನಸ್ಥಿತಿಯೇ ಸರಿ ಇರುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಖುಷಿ, ಯಾವುದೋ ಒಂದು ಹುಮ್ಮಸ್ಸು, ಯಾವುದೋ ಒಂದು ಲವಲವಿಕೆ ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಏನೋ ಒಂದು ಪಡೀಲಿಕ್ಕೆ ಸಾಧ್ಯತೆ ಇದೆ. ನಿಮಗೂ ಕೂಡ ಆತ್ಮಕಾರಕ ರವಿ ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಆತ್ಮಕಾರಕ ರವಿ ಹಾಗೆ ಮನಃಕಾರಕ ಚಂದ್ರ, ಎರಡೂ ಗ್ರಹಗಳು ನಮ್ಮ ಎರಡು ಕಣ್ಣಿದ್ದ ಹಾಗೆ ಎರಡೂ ಗ್ರಹಗಳು ಕೂಡ ಬಲಿಷ್ಠವಾದಂಥ ಸ್ಥಿತಿಯಲ್ಲಿ ಬರಬೇಕು. ಆದರೆ ಚಂದ್ರನು ಸಾಮಾನ್ಯವಾಗಿ ಒಂದೊಂದು ರಾಶಿಯಲ್ಲಿ 2.5 ದಿವಸ ಅಷ್ಟೇ ಇರ್ತಾನೆ. ರವಿಯು 30 ದಿವಸ 31 ದಿವಸ ಇರ್ತಾನೆ ಸಾಮಾನ್ಯವಾಗಿ. ಹಾಗಾಗಿ ರವಿಯ ಒಂದು ಫಲ ಹೇಳುವಂಥದ್ದು ಏನಿದೆಯಲ್ವಾ, ಅದು ನಿಮಗೆ ಆತ್ಮಕಾರಕ, ನಿಮ್ಮನ್ನು ಬಹಳಷ್ಟು ಜಾಗ್ರತೆ ಆಗುವ ಹಾಗೆ ಮಾಡ್ತದೆ. ಬಹಳ ಉತ್ತಮವಾದಂಥದ್ದು. ಎಷ್ಟೋ ಸಲ ನಮಗೆ ಗೊತ್ತಿರೋದಿಲ್ಲ ನಾವು ಇದನ್ನೆಲ್ಲ ಮಾಡಲಿಕ್ಕಾಗತ್ತಾ ಅಂಥೇಳಿ. ಹಾಗಾಗಿ ಹಿರಿಯರು, ಮಹಾತ್ಮರು, ತಿಳಿದವರು ಹೇಳ್ತಾರೆ, ನಾವು ಹಿಂದೆ ಬಂದಂತಹ ದಾರಿಯನ್ನು ಆವಾಗ ನೋಡ್ತಾ ಬರಬೇಕಂತೆ. ಏನೇನು ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದೇನೆ, ಏನೇನು ಸಾಧನೆಗಳಾಗಿದೆ, ಇನ್ನೇನೇನು ಮುಂದೆ ಸಾಧನೆ ಮಾಡಲಿಕ್ಕಿದೆ. ಯಾಕಂದರೆ ನನ್ನ ಆಯುಷ್ಯ ಆಳುವಂಥದ್ದು ಎಷ್ಟರ ಮಟ್ಟಿಗೆ ಉಳಿದಿದೆ. ಸ್ವಾಭಾವಿಕವಾಗಿ ಒಂದು 80 ವರ್ಷವೋ 90 ವರ್ಷವೋ 60 ವರ್ಷವೋ ಇವತ್ತಿನ ಕಾಲಮಾನಕ್ಕೆ ನಾವು ಯೋಚನೆ ಮಾಡ್ತಾ ಹೋದರೆ ನಮಗೆ ಏಜ್ ಎಷ್ಟಾಗಿದೆ, ಎಷ್ಟು ಉಳಿದಿದೆ ಅಂತೇಳಿ ಚಿಂತನೆ ಮಾಡಬೇಕಂತೆ. ಹಾಗಾಗಿ ನೀವು ಈ ಸಂವತ್ಸರ ಹೇಳುವಂಥದ್ದು ಮುಗಿದು ಹೋಗ್ತಾ ಇದೆ, ಮುಂದಿನ ಸಂವತ್ಸರ ಕಾಲಿಡ್ತಾ ಇದ್ದೀರಿ. ಹಾಗಾಗಿ ಈ ಚಿಂತನೆಯನ್ನು ಈ ತಿಂಗಳಲ್ಲಿ ಬಹಳಷ್ಟು ರೀತಿಯಾಗಿ ಮಾಡಿ ಮುಂದೇನೇನು ಪ್ಲ್ಯಾನ್ ಮಾಡಬಹುದು, ಯಾವ್ಯಾವ ವಿಷಯದಲ್ಲಿ ಪ್ರಯತ್ನವನ್ನು ಮಾಡಬಹುದು, ಹಾಗೆ ಎಲ್ಲೆಲ್ಲಿ ನನ್ನ ಸಕ್ಸಸ್ಸು ಸಿಗುವಂಥ ಚಾನ್ಸಸ್ ಇದೆ, ಎಲ್ಲೆಲ್ಲಿ ಸಮಯವನ್ನು ವ್ಯರ್ಥ ಮಾಡದೇ ಇದ್ದಾಗ ನಾವು ಉಳಿತಾಯ ಮಾಡಬಹುದು, ಎಲ್ಲೆಲ್ಲಿ ನನಗೆ ಅವಕಾಶಗಳಿದೆ, ಎಷ್ಟೆಷ್ಟು ಮಾರ್ಗಗಳಿದೆ ನಿಮಗೆ ಅಂತ ಹೇಳುವಂಥದ್ದನ್ನು ಈ ತಿಂಗಳಲ್ಲಿ ಕೂತ್ಕೊಂಡು ನೀವು ಪ್ರಯತ್ನ ಮಾಡಬಹುದು. ಎಷ್ಟೋ ಸಲ ನಾವು ಯೋಚನೆನೇ ಮಾಡೋದಿಲ್ಲ, ಸುಮ್ಮನೆ ನುಗ್ತಾ ಇರ್ತೇವೆ ಎಷ್ಟೆಷ್ಟೋ ಕೆಲಸಕ್ಕೆ. ಆ ಕೆಲಸಕ್ಕೆ ಹೋಗಿ ಕೆಲಸವೂ ಆಗೋದಿಲ್ಲ, ಈ ಕಡೆಗೆ ಟೈಮ್ ವೇಸ್ಟ್ ಆಗುತ್ತೆ, ಜೀವನದ ಅಮೂಲ್ಯವಾದಂಥ ಸಮಯವನ್ನು ಕಳ್ಕೊಂಡ್ಬಿಡ್ತೇವೆ. ಹಾಗಾಗಿ ಹಾಗಾಗಬಾರ್ದು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರು ಈ ಒಂದು ತಿಂಗಳ ಕೊನೆಯ ದಿವಸದಲ್ಲಿ ನೀವು ಬಹಳಷ್ಟು ಯೋಚನೆ ಮಾಡಿ, ಮುಂದಿನ ಸಂವತ್ಸರ ಆರಂಭ ಆಗ್ತಾ ಇದೆ, ಮುಂದಿನ ವರ್ಷದಲ್ಲಿ ನಾನು ಏನೇನು ಸಾಧನೆ ಮಾಡಬಹುದು, ಎಲ್ಲೇ ನನಗೆ ಅವಕಾಶ ಸಿಗಬಹುದು. ಮತ್ತು ಈಗ ವಿವಾಹಾದಿ ಮಂಗಲ ಕಾರ್ಯಗಳಾಗಲಿಲ್ಲ ಅಂದರೆ ಶುಕ್ರನ ಬಲದಿಂದ ಸ್ವಲ್ಪ ಪ್ರಯತ್ನ ಆಗಬಹುದು. ಅಶ್ಲೇಷ ನಕ್ಷತ್ರ ಇರಬಹುದು, ಪುಷ್ಯ ನಕ್ಷತ್ರ ಇರಬಹುದು. ಆಗಿಲ್ಲ ಅಂದರೆ ವರಿ ಮಾಡಬೇಡಿ, ಮುಂದೂ ಕೂಡ ಅವಕಾಶಗಳು ಸಿಗುತ್ತೆ. ಎಷ್ಟೋ ಸಲ ಅವಕಾಶ ಹೇಳುವಂಥದ್ದು ಬರ್ತಾ ಇರುತ್ತೆ, ನಾವು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೇವೆ, ಹೇಗೆ ನಾವು ಪ್ರಯತ್ನ ಮಾಡ್ತೇವೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅವಕಾಶ ಹೇಳುವಂಥದ್ದು ಬಂದಾಗ ನಾವು ಕೆಲವೊಂದಷ್ಟು ಸಲ ನೋಡಿ, ಬಿಸ್ನೆಸ್ ಮ್ಯಾನನ್ನು ನಾವು ನೋಡ್ತಾ ಇರ್ತೇವೆ. ನಾನು ಅದನ್ನು ಹಿಂದೆ 5 ವರ್ಷದಿಂದ ಯೋಚನೆ ಮಾಡಿದ್ದೆ, ಸ್ವಾಮಿ ಆ ಬಿಸ್ನೆಸ್ಸನ್ನು ಮಾಡೋಣ ಅಂಥೇಳಿ ಹೇಳ್ತಾ ಇರ್ತಾರೆ ಜಾತಕ ನೋಡಿದಾಗ. ಹಾಗೆ ಒಂದು ಸಮಯ ನಮಗೆ ಅವಕಾಶ ಬರುತ್ತೆ, ಆ ಸಮಯವನ್ನು ನಾವು ಬಿಟ್ಕೊಂಡ್ಬಿಟ್ರೆ ಮತ್ತು ಪುನಃ ಆ ಸಮಯ ಬರುವಲ್ಲಿವರಿಗೆ ಕಾಯಬೇಕಾಗ್ಬೋದು. ಗಾಳಿ ಬಂದಾಗ ತೂರಿಕೋ ಎಂಬುದಾಗಿ ಹಿಂದಿನವರು ಹೇಳ್ತಾರೆ. ಹಾಗಾಗಿ ಎಷ್ಟೋ ಒಂದು ಗಾದೆ ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಜೀವನದಲ್ಲಿ ಹೇಗೆ ಅಂತಂದರೆ ಯಾವುದೋ ಒಂದು ಅಪಾರ್ಚುನಿಟಿ, ಯಾವುದೋ ಒಂದು ಅವಕಾಶಗಳು ನಮ್ಮ ಜೀವನದಲ್ಲಿ ಸಿಗುತ್ತೆ. ಅದಕ್ಕೆ ಸಾಧನೆ ಮಾಡಲಿಕ್ಕಿರಬಹುದು, ಉದ್ಯೋಗದಲ್ಲಿರಬಹುದು, ಅಥವಾ ಯಾವುದೋ ಒಂದು ಸ್ಟೇಜಲ್ಲಿರಬಹುದು, ಒಂದು ಅವಕಾಶ ಸಾಕಷ್ಟು ಕಡೆಗೆ ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಮುಂದೆ ಬರುವಂತಹದ್ದು ಸಂವತ್ಸರದಲ್ಲಿ ಅವಕಾಶಗಳು ಬಹಳಷ್ಟಿದೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಿ, ಯೋಚನೆ ಮಾಡಿಕೊಳ್ಳಿ. ಒಂದು 5 ಜಾಗ್ರತೆಯನ್ನು ಕೂಡ ಈ ತಿಂಗಳಲ್ಲಿ ಗಮನಿಸಬಹುದು. ಒಂದನೇದಾದಂಥ ಜಾಗ್ರತೆಯನ್ನು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ,
ಆದರೆ ನಿಮ್ಮ ಸ್ನೇಹಿತರು, ನಿಮಗೆ ಗೊತ್ತಿದ್ದವರೇ ನಿಮಗೆ ಸ್ವಲ್ಪ ಸಮಸ್ಯೆ ಮಾಡ್ತಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ತೀರ ನಂಬ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಡಿ, ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಮೂರನೇದಾಗಿ ಪ್ರಯಾಣ ಮಾಡ್ತೀರಿ, ಆದರೆ ಆಹಾರ ಅನ್ನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಕೆಲವೊಂದು ಕಡೆ ಊಟ ತಿಂಡಿ ಮಾಡುವಂಥದ್ದು, ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ತೊಂದರೆ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹೇಳುವುದನ್ನು ಕೂಡ ಹೇಳಬಹುದು. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ತಲೆ ಓಡ್ತಾ ಇದೆ ನಿಮಗೆ. ಆ ಬಿಸ್ನೆಸ್ ಮಾಡಿದರೆ ಹೇಗೆ, ಈ ಬಿಸ್ನೆಸ್ ಮಾಡಿದರೆ ಹೇಗೆ, ನಾನು ಏನು ಮಾಡಬಹುದು, ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಕೆಲಸ ಬಿಟ್ಟು ಬಿಡ್ಬೋದಾ, ಹೀಗೆಲ್ಲ ಅನಿಸ್ತಾ ಇದೆ. ಆದರೆ ಯಾವುದನ್ನು ದಿಢೀರ್ ನಿರ್ಧಾರ ಮಾಡಬೇಡಿ. ಸಾಕಷ್ಟು ಸಮಯಾವಕಾಶಗಳನ್ನು ಇಟ್ಟುಕೊಂಡು ನಾವು ಹೇಗೆ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಒಂದೇ ಸಲ ಡಪ್ ಅಂತ ಬೀಳಲಿಕ್ಕೆ ಹೋಗಬೇಡಿ, ಅದರದ್ದು ಸಮಸ್ಯೆ ಆಗಬಹುದು. ಐದನೇದಾಗಿ ನೀವು ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗಿ. ಯಾಕಂದರೆ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೆ ಛತಕಂ ಸಮಾಹ ಎಂಬುದಾಗಿ ಏವಂತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೇಂದ್ರೆ ಅಂಥೇಳಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ತದೆ. ಕುರುವನ್ನೇವೇಹ ಕರ್ಮಾಣಿ, ನಮ್ಮ ಜೀವನದಲ್ಲಿ ನಾವೇನು ಸತ್ಕರ್ಮಗಳನ್ನು, ಒಳ್ಳೆ ರೀತಿಯಾದಂಥ ಚಿಂತನೆಯನ್ನು, ಒಳ್ಳೆಯದನ್ನು ಹೇಳೋದನ್ನು ಪ್ರಯತ್ನ ಮಾಡ್ತಾ ಇರಬೇಕು. ಆದರೆ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ, ಫಲ ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಳ್ಳೆಯ ಚಿಂತನೆ, ಒಳ್ಳೆ ಹೇಳುವಂಥದ್ದು, ಒಳ್ಳೆ ಪ್ರಯತ್ನ ಮಾಡುವಂಥದ್ದು ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕೈಯಲ್ಲಿ. ನಮಗೆ ಮೀರಿರುವಂಥದ್ದು ಭಗವಂತ, ನಾವು ಸರ್ವಜ್ಞರಲ್ಲ. ಹಾಗಾಗಿ ನಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಅದನ್ನು ಒಳ್ಳೆಯ ಚಿಂತನೆ, ಒಳ್ಳೆಯದಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಹಾಗೆ ಒಳ್ಳೆಯ ಚಿಂತನೆ, ಒಳ್ಳೆಯ ಯೋಚನೆಯನ್ನು ಮಾಡ್ತಾ ಇದ್ದಾಗ ಸಕಾರಾತ್ಮಕವಾದಂಥ ಯೋಗವನ್ನು, ಭಾಗ್ಯವನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಹಿರಿಯರೆಲ್ಲ ಹೇಳ್ತಾರೆ, ಮನೆಯಲ್ಲಿ ಒಳ್ಳೆಯದನ್ನೇ ಎಷ್ಟೊತ್ತಿಗೂ ಮಾತಾಡ್ತಾ ಇರಬೇಕು. ಸಂಧ್ಯಾ ಕಾಲದಲ್ಲಿ, ಬೆಳಿಗ್ಗೆ ಸಮಯದಲ್ಲೆಲ್ಲ ಒಳ್ಳೆಯದನ್ನೇ ಮಾತಾಡ್ತಾ ಇರಬೇಕು. ಯಾಕಂದರೆ ತಥಾಸ್ತು ಹೇಳುವಂಥ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾ ಇರ್ತಾರಂತೆ ಯಾವಾಗೂ ಕೂಡ, ನೀನು ಒಳ್ಳೆಯದಾಗಲಿ, ನೀನು ಒಳ್ಳೆಯದಾಗಲಿ ಅಂಥೇಳಿ. ಹಾಗಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು, ಒಳ್ಳೆಯದಾಗುವ ಹಾಗೆ ಪ್ರಯತ್ನವನ್ನು ಮಾಡಬೇಕು. ಕೆಟ್ಟದ್ದಾಗತ್ತೆ, ಬೆಳೆದೇ ಇದ್ದದ್ದಾಗತ್ತೆ ಅಂತಂದರೆ ವಿಧಿಯನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಹರೇಣಾಪಿ ಹರಿಣಾಪಿ, ಹರಿಹರರಿಗೂ ಕೂಡ ವಿಧಿಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಂತೆ. ಹಾಗಾಗಿ ನಾವು ಯಕಶ್ಚಿತ್ ಮನುಷ್ಯರು ಭಗವಂತನ ನಾಮಸ್ಮರಣೆ ಮಾಡ್ತಾ, ಆದಷ್ಟು ಒಳ್ಳೆಯದನ್ನು ಚಿಂತನೆ ಮಾಡ್ತಾ, ಒಳ್ಳೆಯ ದಾರಿ ನಮಗೆ ಎಲ್ಲಿ ಸಿಗುತ್ತೆ, ಸತ್ಸಂಗ ಎಲ್ಲಿ ಸಿಗುತ್ತೆ, ಒಳ್ಳೆಯ ಚಿಂತನೆಗಳ ಅವಕಾಶಗಳು ಎಲ್ಲಿ ಸಿಗುತ್ತೆ ಹೇಳೋದನ್ನು ಪ್ರಯತ್ನ ಮಾಡ್ತಾ ಜೀವನದಲ್ಲಿ ಹೋಗಬೇಕು. ಹಾಗೆ ಮುಂದೆ ನೋಡಿ, ಮುಂದೆ ಬರುವಂತಹ ಅನೇಕ ದಿವಸಗಳಲ್ಲಿ ಜೀವನದಲ್ಲಿ ಹಂತ ಹಂತವಾಗಿ ಬೆಳೆಯುವಂತಹ ಪ್ರಯತ್ನ, ಅವಕಾಶಗಳು ಎಲ್ಲ ರೀತಿಯಾಗೂ ಕೂಡ ಇದೆ. ಮತ್ತು ಈ ತಿಂಗಳಲ್ಲಿ ನೋಡಿ, 1-2 ದಿವಸ ಬಹಳ ಒಳ್ಳೆಯದಾದಂಥ ದಿವಸ. ಒಂದು 8ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಹಾಗೆ 13ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಇದು 2 ದಿವಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಮಿಕ್ಕಿರುವಂಥದ್ದೆಲ್ಲ ಅನುಕೂಲ ಇದೆ. ಇನ್ನು ನಕ್ಷತ್ರ ಪರಿಹಾರಗಳೇನು? ಪುನರ್ವಸು ನಕ್ಷತ್ರದವರು ಭಕ್ತಿಯಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮಸ್ಮರಣೆ, ರಾಮನ ಪ್ರಾರ್ಥನೆ, ಹಾಗೆ ಮನಸ್ಸಿನಲ್ಲಿ ಸಾಧ್ಯವಾದರೆ ಒಂದು ರಾಮಾಯಣದ ಒಂದು ಸರ್ಗವನ್ನಾದರೂ ಕೂಡ ಓದುವಂತಹ ಪ್ರಯತ್ನವನ್ನು ಮಾಡಿ. ಪುಷ್ಯ ನಕ್ಷತ್ರ, ನಾಗದೇವತೆಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಿ. ಸಾಧ್ಯ ಇದ್ದರೆ 13 ಅಥವಾ 14ನೇ ತಾರೀಕಿಗೆ ಏನು ಸಾಧ್ಯ ಇದ್ದರೆ ನಾಗದೇವರಿಗೆ ಹೋಗುವುದು, ನಮಸ್ಕಾರ ಮಾಡೋದು, ಪ್ರದಕ್ಷಿಣೆ ಮಾಡೋದು, ಏನು ನಿಮ್ಮ ಕೈಯಲ್ಲಿ ಏನಾಗ್ತದೆಯೋ ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿ. ನಾಗನ ಅನುಗ್ರಹದಿಂದ ಶುಭವಾಗ್ತದೆ. ಇನ್ನು ಅಶ್ಲೇಷ ನಕ್ಷತ್ರದವರು ನೋಡಿ, ವಿಶೇಷವಾಗಿ 19ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ 19ನೇ ತಾರೀಕು ಅಮಾವಾಸ್ಯೆ ದಿವಸ ಸಾಧ್ಯವಾದ ಮಟ್ಟಿಗೆ ಭಗವಂತನನ್ನು, ವಿಷ್ಣುವನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಮತ್ತು ಸಾಧ್ಯವಾದರೆ ತಿರುಪತಿ ವೆಂಕಟರಮಣನ, ಶ್ರೀದೇವಿ ಭೂದೇವಿ ಸಮೇತವಾದಂತಹ ವೆಂಕಟರಮಣ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಆ ದೈವತಾನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ, ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.